ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದಂತಹ ಸೌತೆಕಾಯಿ ರೊಟ್ಟಿಯನ್ನು ಮಾಡೋಣ. ತುಂಬ ಸುಲಭ, ದಿಢೀರಾಗಿ ನಮಗೆ ಮಾಡಬಹುದು. ಬೆಳಗಿನ ತಿಂಡಿ, ಸಂಜೆ ಕಾಫಿ ಟೀ ಜೊತೆ ಅಥವಾ ಡಿನ್ನರ್ ಆಗಿ ಎಲ್ಲ ನಮಗೆ ಈ ಹೆಲ್ತಿಯಾಗಿರುವಂತಹ ರೊಟ್ಟಿಯನ್ನು ಮಾಡಿ ಸೇವಿಸಬಹುದು. ಇದಕ್ಕೆ ಸಾರು, ಪಲ್ಯ, ಚಟ್ನಿ ಏನು ಬೇಕಾಗಿಲ್ಲ. ನೋಡಿ, ಫಸ್ಟಿಗೆ ನಾನು ಒಂದು ಸೌತೆಕಾಯಿ ತಗೊಂಡಿದ್ದೀನಿ. ಮತ್ತು ನಮಗೆ ಬೇಕಾದ್ದು ಒಂದು ಹಸಿಮೆಣಸಿನಕಾಯಿ, ಮತ್ತು ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತಗೋಬೋದು. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಆಪ್ಷನಲ್. ನಿಮ್ಗೆ ಬೇಕಂದರೆ ಹಾಕ್ಬೋದು. ನೋಡಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತಂದಿದ್ದೀನಿ. ಸೌತೆಕಾಯಿ ಎರಡೂ ಬದಿಯನ್ನು ಸ್ವಲ್ಪ ಇದೇ ರೀತಿ ಕಟ್ ಮಾಡಿ, ಈ ಸೌತೆಕಾಯಿನ ನಾವು ಈಗ ಸಣ್ಣ ಸಣ್ಣ ಕ್ರೇಟ್ ಮಾಡಿ ತಗೋಬೇಕು. ನೋಡಿ, ತುಂಬ ಬೆಳೆದಿರುವ ಸೌತೆಕಾಯ ನೀವು ಉಪಯೋಗಿಸೋದಾದರೆ ಅದರ ಸಿಪ್ಪೆಯನ್ನು ತೆಗಿಬೇಕು. ಈಗ ಜಾಸ್ತಿ ಬೆಳೆಯದೆ ಸ್ವಲ್ಪ ಎಳೆದಾಗಿರುವ ಸೌತೆಕಾಯಿ ಆದರೆ ಅದರ ಸಿಪ್ಪೆಯನ್ನೆಲ್ಲ ತೆಗಿಬೇಕಾದ ಅವಶ್ಯಕತೆ ಇಲ್ಲ. ಇದೇ ರೀತಿ ಸಿಪ್ಪೆ ಸಮೇತ ನಾವಿದನ್ನು ಕ್ರಿಯೇಟ್ ಮಾಡಿ ಹಾಕ್ಬೋದು. ಆಗ ಆ ಸೌತೆಕಾಯಿ ಸಿಪ್ಪೆ ಇದೆಲ್ಲ ನಮಗೆ ರೊಟ್ಟಿಯಲ್ಲಿ ಹೀಗೆ ನಮಗೆ ಕಚ್ಚಲಿಕ್ಕೆ ಸಿಗುವಾಗ ಒಳ್ಳೆ ಒಂದು ಟೇಸ್ಟ್ ಇರುತ್ತೆ. ನೋಡಿ, ನಾನಿವಾಗ ಸೌತೆಕಾಯಿನೆಲ್ಲ ಕ್ರಿಯೇಟ್ ಮಾಡಿ ತಗೊಂಡಿದ್ದೀನಿ. ಅದರ ನೀರು ಸಮೇತ ನಾವು ಹಾಕಬೇಕು. ನಾವು ಈ ರೊಟ್ಟಿಗೆ ಚೂರು ನೀರು ಹಾಕ್ತಾ ಇಲ್ಲ. ಆ ಸೌತೆಕಾಯಿಯಲ್ಲಿರುವ ನೀರಲ್ಲೇ ನಾವಿದನ್ನು ಹಿಟ್ಟನ್ನು ಕಲಸೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾವು ಕ್ರಿಯೇಟ್ ಮಾಡಿ ಇಟ್ಟಿರುವಂತಹ ಸೌತೆಕಾಯಿನೆಲ್ಲ ಒಂದು ಪಾತ್ರೆಗೆ ಹಾಕಿದ್ದೀವಿ. ಇನ್ನು ಇದಕ್ಕೆ ನಾವು 2 ಚಮಚದಷ್ಟು ರವೆಯನ್ನು ಸೇರಿಸಬೇಕು. ನಾವು ಉಪ್ಪಿಟ್ಟೆಲ್ಲ ಮಾಡುವಂತಹ ಬಾಂಬೆ ರವೆ ಇದೆಯಲ್ಲ, ಅದನ್ನು ನಾನು ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಸಾಕು, ಜಾಸ್ತಿ ಬೇಡ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕು. ಉಪ್ಪನ್ನು ಸಹ ಸೇರಿಸಿ ನಾವು ಕೈಯಲ್ಲೇ ಇದನ್ನು ಈ ರವೆ, ಸೌತೆಕಾಯಿ ಮತ್ತು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಸಹ ಮಿಕ್ಸ್ ಆದಾಗ ಸ್ವಲ್ಪ ನೀರು ಬಿಡುತ್ತೆ. ಆ ಎಲ್ಲ ನೀರು ರವೆ ಎಳ್ಕೊಳ್ಳುವಷ್ಟು ಟೈಮ್ ನಮಗೆ ಇದಕ್ಕೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ, ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು ಸೈಡಿಗೆ ಇಡೋಣ. ಆವಾಗ ಆ ರವೆ ಎಲ್ಲ ಅದರೊಳಗಡೆ ಇರುವ ನೀರನ್ನೆಲ್ಲ ಎಳ್ಕೊಳ್ಳುತ್ತೆ. ಆ ಟೈಮಲ್ಲಿ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣ ಕಟ್ ಮಾಡಿ ತಗೊಳ್ಳೋಣ, ಮತ್ತು ಹಸಿಮೆಣಸಿನಕಾಯಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಸಹ ಬೇಕು. ನಮಗೆ ತೆಂಗಿನಕಾಯಿ ತುರಿದು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡುವ ಆ ಟೈಮ್ ಸಾಕು. ಜಾಸ್ತಿ ಹೊತ್ತೇನು ನಾವು ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡಬೇಕಾದ ಅವಶ್ಯಕತೆ ಇಲ್ಲ. ನಾನಿವಾಗ ತುಂಬ ಖಾರ ಇರುವ ಹಸಿಮೆಣಸಿನಕಾಯಿ ಆದ್ದರಿಂದ ಅರ್ಧ ಹಸಿಮೆಣಸಿನಕಾಯನ್ನು ಕಟ್ ಮಾಡಿದ್ದೀನಿ. ಇನ್ನು ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ಸೌತೆಕಾಯಿ ಮತ್ತು ರವೆ ಇದೆಯಲ್ಲ, ಅದಕ್ಕೆ ನಾವು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ನಾವು ಹಾಕೋದು 2 ಚಮಚ ಸಕ್ಕರೆ. ನೀವು ಏನಾದರೂ ಸಾರು ಪಲ್ಯ ಜೊತೆ ತಿನ್ನೋದಾದರೆ ಸಕ್ಕರೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಸಕ್ಕರೆಯನ್ನು ಸಹ ನಿಮಗೆ ಸ್ಕಿಪ್ ಮಾಡ್ಬೋದು. ಆದರೆ ಬರೀ ಟೀ ಜೊತೆಯಲ್ಲೇ ಹೀಗೆ ತಿನ್ನೋದಾದರೆ 2 ಚಮಚ ಸಕ್ಕರೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇನ್ನು 1 ಕಪ್ ಅಕ್ಕಿ ಹಿಟ್ಟನ್ನು ತಗೋಬೇಕು. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ನಿಮಗೆ ಬೇಕಂದರೆ ಅಕ್ಕಿ ಹಿಟ್ಟು, ನಿಮಗೆ ಬೇಡ ಅಂದರೆ ಅಕ್ಕಿ ಹಿಟ್ಟು ಬದಲು ನಿಮಗೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಸಹ ನಿಮಗೆ ಸೇರಿಸ್ಬೋದು. ಟೇಸ್ಟ್ ಚೆನ್ನಾಗಿ ಇರುತ್ತೆ. ಈಗ ಹೆಲ್ತಿ ವೈಸ್ ನೋಡೋದಾದರೆ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಸಹ ನಿಮಗೆ ಹಾಕ್ಬೋದು. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಒಂದು ಹದಕ್ಕೆ ಇರಬೇಕು. ಇನ್ನು ಜಾಸ್ತಿ ಗಟ್ಟಿಯಾಗಬಾರ್ದು, ಇನ್ನು ತೆಳು ಸಹ ಇರಬಾರ್ದು. ನಮಗೆ ರೊಟ್ಟಿ ತಟ್ಟಲಿಕ್ಕೆ ಸರಿಯಾಗಬೇಕು. ಈಗ ನೋಡಿ, ಇದನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು ಸೈಡಿಗೆ ಒಂದು 2 ನಿಮಿಷ ಬಿಡೋಣ. ಆ ಟೈಮಲ್ಲಿ ನಾವು ಯಾವ ಪಾತ್ರೆಯಲ್ಲಿ, ಯಾವ ಪಾನಲ್ಲಿ ರೊಟ್ಟಿ ತಟ್ತೀವೋ ಆ ಪಾನನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೈಯನ್ನು ಫಸ್ಟಿಗೆ ನೀರಲ್ಲಿ ಸ್ವಲ್ಪ ಇದೇ ರೀತಿ ವೆಟ್ ಮಾಡಿಕೊಂಡು, ಹಿಟ್ಟು ಎಷ್ಟು ಬೇಕೋ ರೊಟ್ಟಿ, ತುಂಬ ತೆಳು ರೊಟ್ಟಿ ಅಲ್ಲ, ಸ್ವಲ್ಪ ದಪ್ಪಕ್ಕೆ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಕೈಯಲ್ಲಿ ಸ್ವಲ್ಪ ಒಂದು ರೌಂಡ್ ಶೇಪ್ ಮಾಡಿ ಈ ಥರ ಲೈಟಾಗಿ ಶೇಪ್ ಮಾಡಿ ರೊಟ್ಟಿಯನ್ನು ನಾವು ತಟ್ಟಬೇಕು. ನೋಡಿ, ಕೈಯನ್ನು ಸ್ವಲ್ಪ ನೀರಲ್ಲಿ ಮುಳುಗಿಸಿ ಇದೇ ರೀತಿ ರೊಟ್ಟಿಯನ್ನು ನಾವು ತಟ್ಟಿ ಎಷ್ಟು ಬೇಕೋ ಅಷ್ಟು ಹದಕ್ಕೆ ನಾವು ಮಾಡಿಕೊಂಡ್ರೆ ಆಯಿತು. ನಿಮಗೆ ಎಣ್ಣೆ ಬೇಡ ಅಂದರೆ ಹೆಲ್ತಿ ವೈಸ್ ಆದರೆ ಒಂದು ಬಾಳೆ ಎಲೆಯಲ್ಲಿ ರೊಟ್ಟಿಯನ್ನು ತಟ್ಟಿ ಆ ಎಲೆ ಸಮೇತ ಪಾನ್ ಮೇಲೆ ಇಟ್ಟು ಅದನ್ನು ಬೇಯಿಸಿ 2 ಸೈಡು ಬೇಯಿಸಿದರೆ ಸಾಕು. ನಾನಿವಾಗ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ.
ನೋಡಿ ಒಂದು ಸೈಡ್ ಈಗ ತಟ್ಟಿಯಾಗಿ ಬೇಕಂದರೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಬೋದು, ಬೇಡ ಅಂದರೆ ನಿಮಗೆ ಎಣ್ಣೆಯನ್ನು ಸ್ಕಿಪ್ ಮಾಡ್ಬೋದು. ಒಂದು ಸೈಡ್ ಬೆಂದಾದಮೇಲೆ ಇದನ್ನು ಮಗಚಿ ಹಾಕಿ ಇನ್ನೊಂದು ಸೈಡ್ ನಾವು ಬೇಯಿಸಬೇಕು. ನೋಡಿ ಈಗ ನಾನು ಇದನ್ನು ಮಗಚಿ ಹಾಕಿದ್ದೀನಿ, ಹಾಕಿ ಇನ್ನೊಂದು ಸೈಡು ಸಹ ಬೇಯಿಸಬೇಕು. 1 ನಿಮಿಷ ಬೆಂದರೆ ಸಾಕು, ಬೇಗ ಬೇಯುತ್ತೆ. ನೋಡಿ ಈಗ ನಮ್ಮದು ರೊಟ್ಟಿ ಇಲ್ಲಿ ರೆಡಿ ಆಯಿತು. ಇದನ್ನು ನಮಗೆ ತೆಗಿಬೋದು. ನೋಡಿ 2 ಸೈಡ್ ಚೆನ್ನಾಗಿ ಬೇಯಿಸಬೇಕು. ಎಣ್ಣೆ ಬೇಡ ಅಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಹೆಲ್ತಿಯಾಗಿರುವಂತಹ ನಮ್ಮದು ಸೌತೆಕಾಯಿ ರೊಟ್ಟಿ ಇಲ್ಲಿ ರೆಡಿ ಆಯಿತು. ಈಗ ನಾನು ಹೇಳ್ದೆಲ್ಲ, ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1-2 ಚಮಚ ಸಕ್ಕರೆಯನ್ನು ಸಹ ಹಾಕಿ ಇದೇ ರೀತಿ ರೊಟ್ಟಿ ಮಾಡಿದರೆ ಬಿಸಿ ಬಿಸಿಯಾಗಿರುವ ಟೀ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಪಲ್ಯ, ಸಾಂಬಾರು, ಚಟ್ನಿ ಏನು ಬೇಡ, ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಸ್ವಲ್ಪ ತುಪ್ಪ ಹಾಕಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ.